ನವರಾತ್ರಿಯ ಶುಭ ಗಳಿಗೆಯಲ್ಲಿ ಸರ್ವರಿಗೂ ಶುಭವನ್ನು ಹಾರೈಸುತ್ತಾ ಆದಿಶಕ್ತಿ ಜಗನ್ಮಾತೆಗೆ ವಂದಿಸಿ ಕಾರವಾದ ಒಂದು ಸುಂದರವಾದಂಥ ದೇವಾಲಯವನ್ನು ಹುಡುಕಿಕೊಳ್ಳೋಣ ಬನ್ನಿ. ಕಾರವಾರ ಸುಂದರವಾದ ನಿಸರ್ಗದ ತವರು. ಎಲ್ಲಿ ನೋಡಿದರಲ್ಲಿ ಹಸಿರು, ವಿಶಾಲವಾದಂಥ ಸಮುದ್ರ, ನದಿಗಳು, ಸರ್ವ ಧರ್ಮಗಳ ಸಮನ್ವಯತೆಯನ್ನು ಹೊಂದಿದಂಥ ಕಾರವಾರ ಸುಂದರತೆಗೆ, ಶಾಂತತೆಗೆ ಹೆಸರು ಪಡೆದಂಥ ಒಂದು ಸ್ಥಳ. ಬನ್ನಿ, ಸದಾಶಿವ ಗಡದಲ್ಲಿರುವಂಥ ದುರ್ಗಾದೇವಿಯ ದೇವಸ್ಥಾನವನ್ನು ಭೇಟಿಯಾಗೋಣ. ಕೋಡಿಭಾಗದ ಬ್ರಿಡ್ಜನ್ನು ದಾಟಿ ಬಂದಿದ್ದೇವೆ. ದುರ್ಗಾದೇವಿಯ ದೇವಸ್ಥಾನ ಎತ್ತರವಾದಂಥ ಸ್ಥಳದಲ್ಲಿದೆ. ಸದಾಶಿವ ಗಡ ಅಂದರೆ ಕೋಟೆ. ಯಾವಾಗಲೂ ಸಾಮಾನ್ಯವಾಗಿ ದೇವಿಯ ಸ್ಥಾನ ಇರೋದು, ದೇವರ ನೆಲೆ ಇರೋದು ಗುಡ್ಡದ ತುತ್ತ ತುದಿಯಲ್ಲಿ ಇರೋದನ್ನು ಕಾಣ್ತೇವೆ. ಯಾವಾಗಲೂ ನಾವು ದೇವರಿಗಿಂತ ಕೆಳಗಡೆ ಇರಬೇಕು. ಗುಡ್ಡವನ್ನು ಹತ್ತಿ ಹೋದಾಗ ನಮ್ಮಲ್ಲಿರುವಂಥ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನು ನೋಡಬಹುದು. ಅಹಂಕಾರ ಕೆಳಕ್ಕೆ ಇಳಿಯುತ್ತಾ ಹೋಗುತ್ತೆ. ಎಷ್ಟು ಸುಂದರವಾದಂಥ ಸ್ಥಳದಲ್ಲಿರುವಂಥ ದುರ್ಗಾದೇವಿ ದೇವಸ್ಥಾನ. ನವರಾತ್ರಿಯ ಶುಭ ಮುಹೂರ್ತದಲ್ಲಿ ನನಗೆ ಇಲ್ಲಿ ಭೇಟಿಯಾಗೋದಕ್ಕೆ ಸಿಕ್ಕಂಥ ಒಂದು ಅವಕಾಶ ಕೂಡ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ದೇವಸ್ಥಾನ ಸಾಮಾನ್ಯವಾಗಿ ನಾವು ನೆನೆಸ್ಕೊಳ್ಳೋದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಈ ಒಂದು ಕೋಟೆ ಏನಿದೆಯಲ್ಲ, ಇದು ಐತಿಹಾಸಿಕ ಸ್ಥಳ ಅಂಥೇಳಿ ನೆನಪಿಸ್ಕೊಳ್ಬಹುದು. ಮರಾಠ ಶಿವಾಜಿಯ ಒಂದು ಭೇಟಿ ಕೂಡ ಇಲ್ಲಿ ಇದೆ. 2 ಸರಿ ಇಲ್ಲಿ ಭೇಟಿ ಇಟ್ಟಿದ್ದಾರೆ. 16-17ನೇ ಶತಮಾನದಲ್ಲಿ ಭೇಟಿ ಇಟ್ಟಿತ್ತು ಅಂತ ಹೇಳ್ತಾರೆ. ನೋಡಿ, ಎಷ್ಟು ಸುಂದರವಾದಂಥ ದೇವಸ್ಥಾನ. ನಿಮ್ಮ ಮನೋಕಾಮನೆಯನ್ನು ಈಡೇರಿಸುವಂಥ ಆ ದೇವಿ, ಮನೋಶಕ್ತಿಯನ್ನು ಬಲಗೊಳಿಸುವಂಥ ಆ ದೇವಿ, ಅವರ ಒಂದು ಪದಗಳಕ್ಕೆ ಬಂದಾಗ ನೀವು ಅಲ್ಲಿ ಒಂದು ದೀಪದ ಆರತಿಯನ್ನು ಎತ್ತಿದಾಗ ನಿಮ್ಮಲ್ಲಿರುವಂಥ ಎಲ್ಲ ಪಾಪಗಳು ನಾಶವಾಗುತ್ತದೆ ಹೇಳುವಂಥ ಭಾವನೆಗಳು. ಸುಂದರವಾದಂಥ ಶಾಂತವಾದಂಥ ದೇವಿ ಆಸೀನ ಆಗಿರುವಂಥ ಒಂದು ರೀತಿಯೇ ಮನಮೋಹಕವಾಗಿರುವಂಥದ್ದು. ಸಿಂಹಾಸೀನಿ ಅಂತ ಹೇಳ್ಬೋದು. ಒಂದು ಕಾಲು ನೆಲದ ಮೇಲೆ, ಇನ್ನೊಂದು ಕಾಲು ಒಂದು ಸಿಂಹದ ಮೇಲೆ ಇಟ್ಟಂಥ ದೇವಿಯ ಮುಖವನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಪವಿತ್ರತೆ ಭಾವನೆಯೊಂದು ತುಂಬುತ್ತದೆ. ಮನಸ್ಸು ಶಾಂತವಾಗುತ್ತದೆ. ಎಲ್ಲವನ್ನ ಮರೆತು ದೇವಿಯ ಪ್ರದಕ್ಷಿಣೆಯನ್ನು ಮಾಡಿದಾಗ ಎಷ್ಟು ಜನ್ಮದ ಪುಣ್ಯವೋ ಇದೆಯೋ ಅಂತ ಹೇಳುವಂಥ ಭಾವನೆ ಬರುತ್ತದೆ. ಈ ದೇವಸ್ಥಾನ ತುಂಬ ಸುಂದರವಾದಂಥ ದೇವಸ್ಥಾನ. ಇಲ್ಲಿ ಸಾಮಾನ್ಯವಾಗಿ ಈ ನವರಾತ್ರಿಯ ವೇಳೆಯಲ್ಲಿ ಲಲಿತಾ ಸಹಸ್ರನಾಮ, ದೇವಿ ಭಜನಾ ಕಾರ್ಯಕ್ರಮಗಳನ್ನು ನೋಡ್ಬೋದು. ಈ ಸ್ಥಳ ಇರುವುದು ಕೂಡ ಒಂದು ವಿಶೇಷವಾದಂಥ ಸ್ಥಳನೇ. ಸರ್ವ ಧರ್ಮಗಳ ಒಂದು ಸಮನ್ವಯತೆಯನ್ನು ಕಾಣ್ಬೋದು. ದೇವಿಯ ಗುಡಿ ಎತ್ತರದಲ್ಲಿದ್ದರೆ ದೇವಿಯ ಗುಡಿಯ ಮುಂಭಾಗದಲ್ಲಿ ಎಲ್ಲ ಧರ್ಮಗಳ ದೇವತಾ ಸ್ಥಳಗಳನ್ನು ನಾವು ನೋಡ್ಬೋದು. ಈ ಪ್ರದಕ್ಷಿಣೆಯನ್ನು ಹಾಕಿ ಬಂದು ಕೈ ಮುಗಿದು ನಿಂತಾಗ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ತುಂಬ ಸಮಾಧಾನವಾಗ್ತದೆ. ನಮಗೂ ಕೂಡ ಒಂದು ಯೋಗ ಬಂತು. ಗೆಳತಿಯರು ಸೇರಿ ಕರೆದಾಗ ಇಂಥ ಸ್ಥಳಕ್ಕೆ ಬರಲೊಲ್ಲೆ ಅಂತ ಹೇಳೋದಕ್ಕೆ ಯಾರಿಗೆ ಮನಸ್ಸು ಬರ್ತದೆ? ಎಲ್ಲರೂ ಸೇರಿ ಬಂದಾಗ ವಾರಕ್ಕೆ ಒಮ್ಮೆ ಆದರೂ ಒಂದು ದೇವಸ್ಥಾನವನ್ನು ಭೇಟಿಯಾಗಬೇಕಂತೆ. ಎಲ್ಲಿ ಸಾಮೂಹಿಕ ಭಜನೆ, ಸಾಮೂಹಿಕವಾದಂಥ ಒಂದು ಈ ದೇವತಾ ಕಾರ್ಯಗಳು ನಡೆಯುತ್ತದೆಯಲ್ಲ, ಅಲ್ಲಿ ಹೋಗಿ ಕುಳಿತಾಗ ನಮ್ಮಲ್ಲಿ ಇರುವಂಥ ಮನಸ್ಸಿನಲ್ಲಿರುವಂಥ ಏನು ನೆಗೆಟಿವ್ ಪವರ್ ಅಂತ ಹೇಳ್ತೀವಲ್ಲ, ಅದೆಲ್ಲ ನಾಶವಾಗ್ತದಂತೆ. ನಮ್ಮಲ್ಲಿ ಧೈರ್ಯ, ಒಂದು ಸಾಮರ್ಥ್ಯ ವೃದ್ಧಿ ಆಗಬೇಕು ಅಂತಂದರೆ ದೈವತ್ವದ ಬಲ ಹೆಚ್ಚಾಗ್ತಾ ಹೋಗಬೇಕು. ನಾವು ಕೂಡ ಭೇಟಿಯಾದ್ವಿ. ಆ ಒಂದು ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಸುಂದರವಾದಂಥ ಸ್ಥಳ. ಇಲ್ಲಿ ನೀವು ಏನು ಹೇಳ್ಬೋದು, ಮಕ್ಕಳನ್ನು ಕೂಡ ಒಂದು ಪಿಕ್ನಿಕ್ಗೆ ಕರೆದುಕೊಂಡು ಹೋಗುವಂಥ ಸ್ಥಳ ಇರಬಹುದು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಹಸಿರೇ ತುಂಬಿದೆ. ಕಾಳಿ ನದಿಯ ತಟದಲ್ಲಿರುವಂಥ ದುರ್ಗಾದೇವಿಯ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ನೋಡಿ. ಸುತ್ತಮುತ್ತ ಹಸಿರುವಂಥದ್ದು, ಹಸಿರಿನ ಜೊತೆಗೆ ನೀಲಿಯ ಆಕಾಶ, ಎತ್ತರದ ಗುಡ್ಡಗಳು, ಗುಡ್ಡದ ಮೇಲೆ ಮಧ್ಯದಲ್ಲಿರುವಂಥ ಎತ್ತರವಾದಂಥ ಗುಡ್ಡ, ಸುತ್ತಮುತ್ತ ಇರುವಂಥ ಒಂದು ಫೋರ್ಟ್ ಅಂತ ಹೇಳ್ತೀವಿ, ಕೋಟೆ, ಅದರ ಒಂದು ನಿಶಾನೆ ಅಂತ ಹೇಳ್ತೀವಲ್ಲ, ಗುರುತು ಕೂಡ ಈಗ ನೋಡ್ತೀವಿ. ತೋಪನ್ನು ಕೂಡ ನೋಡ್ತೀವಿ. ಇಲ್ಲಿ ಏನು ಹೇಳ್ತೀವಿ, ಸ್ಪಿರಿಚುವಲ್ ಸೆಂಟರ್ ಮಾತ್ರ ಅಲ್ಲ, ಪವಿತ್ರತೆಯ ಕ್ಷೇತ್ರ ಮಾತ್ರ ಅಲ್ಲ, ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿದಂಥ ಈ ಒಂದು ದುರ್ಗಾದೇವಿಯ ಸ್ಥಳ ಯಾವ ಕಾಲಕ್ಕೂ ಕೂಡ ಬಂದು ನಾವು ಭೇಟಿ ಆಗ್ಬೋದು. ನಾವು ಕೂಡ ನಮ್ಮ ಗೆಳತಿಯರು, ಅವರ ಮಕ್ಕಳು ಎಲ್ಲರ ಜೊತೆಗೂಡಿ ಬಂದಾಗ ತುಂಬ ಖುಷಿಯಾಯಿತು.
ಹಣ್ಣು ಕಾಯಿಗಳನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ತಿರುಗಿ ಬರ್ತಾ ಇರುವಾಗ ತುಂಬ ಖುಷಿಯಿಂದ ಬಂದ್ವಿ. ಮನಸ್ಸಿಗೆ ಸಮಾಧಾನ ಅನಿಸ್ತದೆ. ನೋಡಿ, ಕಲ್ಲುಗಳು ಕೂಡ ಕೋಟೆಗೆ ಕಟ್ಟಿದಂತೆ ಇದೆ, ಅಷ್ಟು ಕಲ್ಲಿನಿಂದ ಕೂಡಿದಂಥ ಜಾಗ. ಅದನ್ನು ತಿರುಗಿ ನೋಡಿ, ಎಷ್ಟು ಚೆನ್ನಾಗಿರುವಂಥ ಪ್ಲೇಸ್ ಇದೆ ಇದು ಬ್ರಿಡ್ಜ್, ಕಾರ್ಬಾ ಬ್ರಿಡ್ಜ್. ಓಲ್ಡ್ ಬ್ರಿಡ್ಜನ್ನು ಕೂಡ ನೋಡ್ತೀವಿ. ಒಂದು ಕಡೆ ಆಕಾಶ, ನೀಲಿ ಆಕಾಶ, ಕೆಳಗಡೆ ಭೋರ್ಗರಿಯುವಂಥ ಸಮುದ್ರವನ್ನು ಸೇರುವಂಥ ಕಾಳಿಯ ನದಿ ಸಂಗಮ ದರ್ಶನ ಮಾಡಿದಿರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.